ಆಶೀರ್ವಾದ್ ಪಿಜಿ ಮಾಲೀಕನ ದರ್ಪದ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿದೆ. ಆಶೀರ್ವಾದ್ ಪಿಜಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಯಾವುದೇ ಲೈಸೆನ್ಸ್ ಇಲ್ಲದೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಿಜಿ ಇಟ್ಟಿದ್ದಾನೆ ಈತ. ತಿಂಗಳಿಗೆ ಲಕ್ಷಾಂತರ ಹಣ ಬಾಡಿಗೆ ಪಡಿತಾನೆ ಈ ಪಿಜಿ ಮಾಲೀಕ ಇಬ್ರಾಹಿಂ. ಜಿಬಿಎ ಹೆಲ್ತ್ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡಿದ್ರು, ಮಾಹಿತಿ ಇರಲಿಲ್ವಾ? ಹಾಗಾದ್ರೆ ಲೈಸೆನ್ಸ್ ಇಲ್ಲದೆ ಪಿಜಿ ನಡೆಸ್ತಾ ಇರುವ ಬೇರೆ ರಾಜ್ಯದ ವ್ಯಕ್ತಿ, ನಮ್ಮ ರಾಜ್ಯದವನಲ್ಲ ಈತ. ರಾಜಾರೋಷವಾಗಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಈ ಇಬ್ರಾಹಿಂ. ಈಗ ಇಬ್ರಾಹಿಂಗೆ ನೋಟಿಸ್ ಕೊಡೋದಕ್ಕೆ ಜಿಬಿಎ ಮುಂದಾಗಿದೆ. ಯಾವಾಗ ಗ್ಯಾರಂಟಿ ನ್ಯೂಸ್ ಈ ಪಿಜಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತು, ಆಗ ಗೊತ್ತಾಗಿದ್ದು ಇವರಿಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ. ಇದರ ಬಗ್ಗೆ ನಿರಂತರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತು. ಆಗ ಜಿಬಿಎ ಎಚ್ಚೆತ್ತುಕೊಂಡಿದೆ, ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಅಲ್ಲಿವರೆಗೂ ಜಿಬಿಎ ಕೂಡ ಸೈಲೆಂಟ್ ಆಗಿತ್ತು. ಹಾಗಾದ್ರೆ ಇಂಥ ಲೈಸೆನ್ಸ್ ಇಲ್ಲದ ಪಿಜಿಗಳು ಬೆಂಗಳೂರಿನಲ್ಲಿ ಎಷ್ಟು ಇರಬಹುದು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈಗ ಎಷ್ಟಿರಬಹುದು? ಒಬ್ಬ ಅನ್ಯ ರಾಜ್ಯದಿಂದ ಬಂದಂತ ವ್ಯಕ್ತಿ ಬೆಂಗಳೂರಿನಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಲೇಡೀಸ್ ಪಿಜಿ ಓಪನ್ ಮಾಡಿ, ಅದು ಕೂಡ ಲೈಸೆನ್ಸ್ ಇಲ್ಲದೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಪಡಿತಾನೆ ಅಂತ ಅಂದ್ರೆ ಅದು ಕೂಡ ಸೇಫ್ ಕೂಡ ಇಲ್ಲ, ಅಲ್ಲಿ ಸೇಫ್ಟಿ ಕೂಡ ಇಲ್ಲ ಹೆಣ್ಣು ಮಕ್ಕಳಿಗೆ. ಅಂತ ಒಂದು ಕೆಟ್ಟ ಪಿಜಿ ನಡೆಸ್ತಾ ಇದ್ದಾನೆ ಅಂತ ಅಂದ್ರೆ ಈ ವಿಚಾರ ಯಾರಿಗೂ ಗೊತ್ತಿಲ್ವಾ? ಸ್ಥಳೀಯ ಪೊಲೀಸರಿಗೆ ಗೊತ್ತಿಲ್ವಾ? ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ಒಂದು ನಾಯಿನೂ ಕೂಡ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಲ್ಲಿ ಒಂದು ನಾಯಿ ಕೂಡ ಓಡೋದಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಲೈಸೆನ್ಸ್ ಇಲ್ಲದೆ ಒಂದು ಪಿಜಿ ನಡೀತಾ ಇದೆ, ಅದು ಅನ್ಯ ರಾಜ್ಯದ ವ್ಯಕ್ತಿ ನಡೆಸ್ತಾ ಇದ್ದಾನೆ. ಈ ವಿಚಾರ ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಿಲ್ವಾ ಅಂತ ಅಂದ್ರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆ ಆಶೀರ್ವಾದ್ ಪಿಜಿ ಹೇಗಿದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನ ಯಶವಂತಪುರ ಬಳಿಯ ಮತ್ತಿಕೆರೆಯ ಪಿಜಿ ಬಳಿ ನಾನಿದ್ದೇನೆ. ನೀವೆಲ್ಲರೂ ಕೂಡ ನೋಡಿದ್ದೀರಾ ಯಾವ ರೀತಿಯ ಓನರ್ ಬಿಹೇವ್ ಮಾಡಿದ್ರು ಅಂತ. ನಿಮಗೆ ಆ ಒಂದು ಬಿಲ್ಡಿಂಗ್ ಅನ್ನ ತೋರಿಸ್ತಾ ಹೋಗ್ತೀರಿ. ನೋಡಿ, ಹೋಗ್ತಾ ಇದ್ದಾರೆ ದಂಪತಿಗಳು. ಇವರೇ ನೆನ್ನೆ ಆ ರೀತಿಯ ಒಂದು ಕೃತ್ಯವನ್ನ ಮಾಡಿದ್ರು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೊಬೈಲ್ ವಿಚಾರವಾಗಿ ಈಗಾಗಲೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಆದರೆ ಈ ಪಿಜಿಯನ್ನ ಏನ್ ನಡೆಸ್ತಾ ಇದ್ದಾರೆ, ಇದಕ್ಕೆ ಯಾವುದೇ ರೀತಿಯ ಒಂದು ಲೈಸೆನ್ಸ್ ಇಲ್ಲ ಅಂತ ಏನು ಇಲ್ಲಿನ ಅಥವಾ ವಾರ್ಡ್ ನಂಬರ್ 36 ಏನಿದೆ ಇದರ ಅಧಿಕಾರಿಯೊಬ್ರು ಹೇಳಿದ್ದಾರೆ. ಜಿಬಿಎ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಏನು ಬಂದಿದ್ದಾರೆ, ಅವರು ಕೂಡ ಚೆಕಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಲೈಸೆನ್ಸ್ ಅನ್ನ ಇವರು ಜಿಬಿಎ ಅಥವಾ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿಲ್ಲ. ಅನಧಿಕೃತವಾಗಿ ಈ ಒಂದು ಪಿಜಿಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪಿಜಿಯಲ್ಲಿ ಲೇಡಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ, ಅಥವಾ ಯಾರು ಜೆಂಟ್ಸ್ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ. ಯಾವುದೇ ರೀತಿಯ ಬಯೋಮೆಟ್ರಿಕ್ ಗೇಟ್ ಸಿಸ್ಟಮ್ ಕೂಡ ಇಲ್ಲ. ಅಂದ್ರೆ ಈಗಾಗಲೇ ಏನು ಬೆಂಗಳೂರು ಪೊಲೀಸ್ ಇಲಾಖೆ ಏನಿದೆ ಆ ಒಂದು ನಿರ್ದೇಶನವನ್ನ ಹೊರಡಿಸಿದೆ. ಯಾಕಂದ್ರೆ ಈಗಾಗಲೇ ಕುಂದಲಹಳ್ಳಿಯಲ್ಲಿ ಯಾವ ರೀತಿ ಒಂದು ಘಟನೆ ಆಯ್ತು, ಒಬ್ಬ ಹುಡುಗ ಬಂದು ಒಂದು ಹುಡುಗಿಯ ಕತ್ತನ್ನ ಕುಯ್ದು ಆಕೆಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾನೆ. ಆ ಒಂದು ಪ್ರಕರಣ ಅಥವಾ ಘಟನೆ ಆದ ನಂತರದಲ್ಲಿ ಸಾಕಷ್ಟು ರೀತಿಯ ಒಂದು ಮುಂಜಾಗ್ರತಾ ಕ್ರಮವನ್ನ ಮಾಡಲಿಕ್ಕೆ ಬೆಂಗಳೂರು ಪೊಲೀಸರು ಕೆಲವೊಂದು ಕ್ರಮಗಳನ್ನ ತೆಗೆದುಕೊಂಡಿದ್ರು. ಅದರಲ್ಲಿ ಅತಿ ಪ್ರಮುಖವಾಗಿ SOP ಯನ್ನ ಏನು ಹೊರಡಿಸಿದ್ರು. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಸೆಕ್ಯೂರಿಟಿ ಸಿಸ್ಟಮ್ ಅಂತ ಹೇಳಿದ್ರೆ ಅಲ್ಲಿ ಬಯೋಮೆಟ್ರಿಕ್ ಲಾಕ್ ಇರಬೇಕು, ಅದೇ ರೀತಿ CC ಕ್ಯಾಮ್ರಾಗಳಿರ್ಬೇಕು, ಲೇಡಿ ಸೆಕ್ಯೂರಿಟಿ ಅಥವಾ ಜೆಂಟ್ಸ್ ಸೆಕ್ಯೂರಿಟಿ ಇರಬೇಕು. ಇದ್ಯಾವುದೂ ಇಲ್ಲ. ಅದರಲ್ಲೂ ಕೂಡ ಅತಿ ಪ್ರಮುಖವಾಗಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಅಲ್ಲಿ ಏನು ಕಾಣ್ತಾ ಇಲ್ಲ. ಇದನ್ನ ಬಿಟ್ರೆ ಯಾವುದೇ ರೀತಿಯ BBMP ಅಥವಾ GBA ಇಂದ ಲೈಸೆನ್ಸ್ ಅನ್ನು ತೆಗೆದುಕೊಳ್ಳದೆ ಅನಧಿಕೃತವಾಗಿ ಉತ್ತರ ಪ್ರದೇಶ ಅಥವಾ ಕೇರಳ ಮೂಲದ ಈ ಇಬ್ರಾಹಿಂ ಎನ್ನುವ ದಂಪತಿ ಏನಿದ್ದಾರೆ, ಇವರಿಬ್ಬರು ಕೂಡ ಈ ಒಂದು ಪಿಜಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪಿಜಿಯನ್ನು ಅಕ್ರಮವಾಗಿ ನಡೆಸುವುದಲ್ಲದೆ ಏನು ಒಂದು ಹಣ ಏನು ಒಂದು ಹುಡುಗಿ ಕಳ್ಕೊಂಡಿದ್ಲು, ಐಶ್ವರ್ಯ ಎನ್ನುವ ಯುವತಿ, ಆ ಯುವತಿ ಹಣ ಕೇಳಿದ್ದಕ್ಕೆ ಆಕೆಯ ಮೇಲೆ ದಬ್ಬಾಳಿಕೆ ಅಥವಾ ದರ್ಪವನ್ನ ಮಾಡ್ಲಿಕ್ಕೆ ಆತ ಹೋಗಿದ್ದ. ನಂತರದಲ್ಲಿ ಆ ಹುಡುಗಿ ಏನು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡೋಕೆ ಹೋದ್ರೆ ಅಲ್ಲಿಯೂ ಕೂಡ ಅಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ಆಕೆಯ ಹಾಗೂ ಆಕೆಯ ಸ್ನೇಹಿತ ಏನಿದ್ದಾರೆ ಆತನ ಮೇಲೆಯೂ ಕೂಡ ಏನು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಮೃಗದಂತೆ ಎರಗದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಿಪೋರ್ಟರ್ ಆಗಿರುವ ನನ್ನ ಬಳಿ ಆತ ಆ ರೀತಿ ಬಿಹೇವ್ ಮಾಡ್ದ ಅಂತ ಅಂದ್ರೆ ಇನ್ನು ಇಲ್ಲಿ ಯಾವ ರೀತಿ ಆತ ವರ್ತನೆ ಮಾಡಿದ್ದ ಅನ್ನೋದು ನೀವು ನೋಡಿರ್ತೀರಾ. ಇಲ್ಲೂ ಕೂಡ ಮೇ 4ನೇ ತಾರೀಕು ರಾತ್ರಿ ಈ ಪಿಜಿಯ ಮುಂದೆ ಒಂದು ಇನ್ಸಿಡೆಂಟ್ ಆಗುತ್ತೆ.
ಅಲ್ಲಿಯೂ ಕೂಡ ಅದೇ ರೀತಿ ಅವರಿಬ್ಬರನ್ನು ಕೂಡ ಹೊಡೆಯೋದಕ್ಕೆ ಹೋಗಿದ್ದಂತೆ. ಸೊ ಹೀಗಾಗಿ ಈತನ ಬ್ಯಾಕ್ ಗ್ರೌಂಡ್ ಅಥವಾ ಈತನ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದ್ವಿ. ಈ ಒಂದು ಪೀಜ್ಗೆ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ. ನೀವು ನೋಡ್ತಾ ಹೋಗ್ಬೋದು, ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಕೂಡ ಕಾಣ್ತಾ ಇಲ್ಲ. ಈಗಾಗಲೇ ಪಿಜಿಯಲ್ಲಿ ಸಾಕಷ್ಟು ಇನ್ಸಿಡೆಂಟ್ ಗಳು ಆಗ್ತಾ ಇದೆ, ಆದರೂ ಕೂಡ ಒಂದು ಸೇಫ್ಟಿ ಇಲ್ಲ, ಯಾವುದೇ ರೀತಿಯ ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ. ಹೀಗಾಗಿ ಈತನ ವಿರುದ್ಧ ಸರಿಯಾದ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಗೂ ಕೂಡ ಅರ್ಜಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ GBA ಅವ್ರಿಗೂ ಕೂಡ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಹೀಗಾಗಿ GBA ಅಧಿಕಾರಿಗಳು ಕೂಡ ಏನು ಸ್ಥಳಕ್ಕೆ ಬಂದು ಒಂದು ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಗೊತ್ತಾಗಿರುವ ವಿಚಾರ ಏನು ಅಂತ ಅಂದ್ರೆ, ಆತನಿಗೆ ಯಾವುದೇ ಒಂದು ಲೈಸೆನ್ಸ್ ಇಲ್ಲ ಈ ಒಂದು ಪಿಜಿಯನ್ನು ನಡೆಸಲಿಕ್ಕೆ ಅಂತ. ಹೀಗಾಗಿ ಅಧಿಕಾರಿಗಳು ಕೂಡ ಅವರ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಕೊಟ್ಟ ನಂತರ ಈ ಪಿಜಿ ಏನಿದೆ ಇದು ಜಪ್ತಿ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಈ ಒಂದು ಪಿಜಿ ಇಂದ ಸ್ಪಾಟ್ ರಿಪೋರ್ಟ್ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಗಿರೀಶ್ ಗಂಡಿ, ನ್ಯೂಸ್ ಬೆಂಗಳೂರು.